ಇಲ್ಲ, ನೀನು ಮಾಡೋ ಕೆಲ್ಸಕ್ಕೆ ಕಿವಿ ಹಿಂಡ್ದಿರ ಮುದ್ದು ಮಾಡ್ತಾರೆ. ನಾನೇನ್ ಮಾಡ್ದೆ? ಅಲ್ಲ ಕಣೆ ಕಮಲ, ಮೈಲಿಗೆ ಬಟ್ಟೆ ಒಂದು ವಾರದಿಂದ ಅಲ್ಲೇ ಬಿದ್ದಿದೆ, ಅದನ್ನ ಸ್ವಲ್ಪ ಒಗಿಬೇಡ್ವೆ? ಇವತ್ತು ಮಂಗಳವಾರ, ಬಟ್ಟೆ ನೆನೆಸ್ಬಾರ್ದು. ನಾಳೆ ಬುಧವಾರ, ಬಟ್ಟೆ ಒಗಿಬಾರ್ದು. ನಾಳಿದ್ದು ಒಗಿತೀನಿ. ಕೆಲಸ ಮಾಡೋದಕ್ಕೆ ಮಾತ್ರ ಶಾಸ್ತ್ರ, ವಾರ, ತಿಥಿ ಇದಕ್ಕಿಲ್ವೇ? ಯಾಕಿಲ್ಲ? ಪಂಚಮಿ ಏಕಾದಶಿಗೆಲ್ಲ ಉಪವಾಸ ಅಲ್ವೇನು? ಅಲ್ವೇ, ವಾರ ತಿಥಿ ಅಂತ ಬಟ್ಟೆ ಒಗಿದೆ ಹೋದ್ರೆ ಪ್ರಯಾಣಕ್ಕೆ ಸೀರೆ ಬೇಡ್ವೇನೆ ದಡ್ಡಿ? ಇವತ್ತು ಚತುರ್ದಶಿ, ಅಮಾವಾಸ್ಯೆ ಕಳೆದು ಬಿದಿಗೆ ದಿನ ಪ್ರಯಾಣ ಶುಭವಾಗಿರುತ್ತೆ ಅಂತ ಹೇಳಿದ್ನಲ್ಲ. ನಿಂದಿದೇ ಆಗೋಯ್ತು. ಶಾಸ್ತ್ರ ಶಾಸ್ತ್ರ ಅಂತ ಮಾತಿಗೂ ಅಡ್ಡ ಮಾತು ಹಾಕೋದು. ಪಾಪ ನಮ್ ಗೋಪಿ ಅವತ್ತು ಕನಸು ಬಿದ್ದು ಅವಳು ಅಳ್ತಾ ಇರುವಾಗ್ಲೇನೆ ಹೋಗಿ ವೆಂಕಟನಾಥನ ನೋಡ್ಕೊಂಬರ್ಬೋದಿತ್ತು. ಈ ರೀತಿನೇ ಕಾರಣ ಹೇಳಿ ಹೇಳಿ ಅದನ್ನು ಮುಂದೆ ಹಾಕಿದ್ರಿ. ಅವತ್ತು ಷಷ್ಠಿ ಇರ್ಲಿಲ್ವೇ? ಷಷ್ಠಿ ದಿನ ಪ್ರಯಾಣ ಮಾಡಬಾರ್ದು ಅಂತ ನಿಮಗ್ ಗೊತ್ತಿಲ್ವೇನು? ಅದೇನು ಷಷ್ಠಿನೋ ಏನೋ, ಹೆತ್ತೋಳ ಮನ್ಸಿನ ಸಂಕಟನ ಅರ್ಥನೇ ಮಾಡ್ಕೊಂಡಿಲ್ಲ. ಇಷ್ಟು ದಿನ ಗೋಪಿನ ಮಗನಿಂದ ದೂರ ಮಾಡಿರೋದೇ ತಪ್ಪು. ಇನ್ನು ಆ ಪುಣ್ಯಾತ್ಮನೋ ಈ ಕಡೆ ಬರ್ಲೇ ಇಲ್ಲ. ಇನ್ನು ನೀವುಗಳು ಏನೇನೋ ಕಾರಣಗಳು ಕೊಟ್ಟು ಇನ್ನೂ ತಡ ಮಾಡ್ತಿದ್ದೀರಿ. ಅವಳು ಗಂಡ ಇರೋವರೆಗೂ ಅವಳಿಗೇನು ಬೇಕು ಅಂದ್ರು ಕಾಲ್ ಕೆಳಕ್ ತಂದು ಹಾಕ್ತಿದ್ದ, ಗೊತ್ತೇನೆ? ಅಯ್ಯೋ, ಇದೊಳ್ಳೆ ಸರಿ ಹೋಯ್ತಲ್ಲ. ನಿಮ್ ಮಾತ್ ನೋಡಿದ್ರೆ ನಾವೇ ಏನೋ ಅವ್ರನ್ನ ಅಸಡ್ಡೆ ಮಾಡ್ತಿದೀವಿ ಅನ್ನೋ ಹಾಗಿದೆ. ದೂರದ ಪ್ರಯಾಣ ಅಂದ್ರೆ ಹುಡುಗಾಟ್ವೆ, ಎಲ್ಲ ವ್ಯವಸ್ಥೆ ಆಗ್ಬೇಡ್ವೆ?